ಹಲೋ ಕನ್ನಡಿಗರೇ, ನಮಸ್ಕಾರ. BBMP ಹಾಗೂ WRDಯಲ್ಲಿ ಒಟ್ಟು 182 ಹುದ್ದೆಗಳನ್ನು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ ನೀವು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 92 ಇದೆ. ನೆಕ್ಸ್ಟು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ 90 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ನೆಕ್ಸ್ಟು WRDಯಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಟೋಟಲ್ 10 ಹುದ್ದೆಗಳಿದೆ. ನೆಕ್ಸ್ಟು ಭೂಮಾಪನ, ಕಂದಾಯ ವ್ಯವಸ್ಥೆ ಹಾಗೂ ಭೂ ದಾಖಲೆಗಳ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಟೋಟಲ್ 24 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಒಟ್ಟು 277 ಹುದ್ದೆಗಳಿದೆ. ನೆಕ್ಸ್ಟು ನೀವು ಅರ್ಜಿ ಸಲ್ಲಿಸಿ ಪ್ರಾರಂಭ ದಿನಾಂಕ ಬಂದು 15/4/2024 ಅಂತ ಇದೆ. ಅಂದರೆ ಏಪ್ರಿಲ್ 15ರಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕೊನೆಯ ದಿನಾಂಕ ಬಂದು 14/5/2024 ಅಂತ ಇದೆ. ಮೇ 14 ಲಾಸ್ಟ್ ಡೇಟು. ಒಟ್ಟು 1 ತಿಂಗಳು ಟೈಮ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ನಿಮಗೆ ಇನ್ನೇನು ಗುಡ್ ನ್ಯೂಸ್ ಅಂದರೆ 18/8/2024 ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಮಾಡ್ತಾರೆ. ಅದು ಸಾಮಾನ್ಯ ಪತ್ರಿಕೆ ಮಾತ್ರ ಅಂತ ಇದೆ. ಕನ್ನಡ ಭಾಷಾ ಹಾಗೂ ಸಾಮಾನ್ಯ ಪತ್ರಿಕೆ ಮಾತ್ರ. ಓಕೆ, ನೆಕ್ಸ್ಟು ಗಾಯ್ಸ್, ಇಲ್ಲಿ ಅರ್ಜಿ ಶುಲ್ಕ ಒಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ಇದೆ. ಪವರ್ಗ 2A 2B ಹಾಗೂ 3A 3B ಅವರಿಗೆ 150 ಇದೆ. ನೆಕ್ಸ್ಟು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪೀಸ್ ಇದೆ. ನೆಕ್ಸ್ಟು SC/ST ಹಾಗೂ ಪವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ನೋ ಕಾಸ್ಟ್. ಓಕೆ, ನೆಕ್ಸ್ಟು ಗಾಯ್ಸ್, ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಬಂದು 2 ಪೇಪರ್ಸ್ ಇರ್ತವೆ. ನೆಕ್ಸ್ಟ್ ಫಸ್ಟು ಜನರಲ್ ಪೇಪರು 300 ಮಾರ್ಕ್ಸು 1.5 ಗಂಟೆ ಇರುತ್ತೆ. ನೆಕ್ಸ್ಟು ಸ್ಪೆಸಿಫಿಕ್ ಪೇಪರ್ ಬರುತ್ತೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟಿಂದು. 300 ಮಾರ್ಕ್ಸು 2 ಗಂಟೆ ಇರುತ್ತೆ. ಹಾಗೂ ಇದಕ್ಕೆ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೋಡ್ಬೋದಾಗಿದೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್. ನೆಕ್ಸ್ಟು ಗಾಯ್ಸ್, ಈ ಸರಿ OMR ಸೀಟ್ ಆದರೂ ಆಯಿತು ಅಥವಾ CBT ಟೆಸ್ಟ್ ಆದರೂ ಮಾಡ್ತಾರೆ ಅಂತ ಇಲ್ಲಿ ತೋರಿಸಿದ್ದಾರೆ. ನೋಡ್ಬೋದಾಗಿದೆ ಇಲ್ಲಿ ಆನ್ಲೈನ್ ಮುಖಾಂತರ ಅಥವಾ OMR ಸೀಟ್ ಮುಖಾಂತರ ಎಕ್ಸಾಮ್ ಮಾಡಬೇಕಂತ ಇದೆ ಈ ಸರಿ. ಗಾಯ್ಸ್, ಹಾಗೂ ನಮ್ಮ ಚಾನಲ್ನ ತುಂಬ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವು. ಇನ್ನೂ ಹೆಚ್ಚು ವೀಡಿಯೋಗಳನ್ನ ನಾನು ಬಿಡ್ತಾ ಇರ್ತೀನಿ ನೋಟಿಫಿಕೇಷನ್ನು. ನೆಕ್ಸ್ಟು ಗಾಯ್ಸ್, ಇಲ್ಲಿ ನೆಕ್ಸ್ಟು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಡಿವಿಷನ್ 1 ಮಸ್ಟ್ ಬಿ ಓಲ್ಡ್ ಇನ್ ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು. ಇಲ್ಲಿ ವೇತನ ಶ್ರೇಣಿ ನೋಡ್ಬೋದಾಗಿದೆ. 43ರಿಂದ 83 ಇದೆ. ನೆಕ್ಸ್ಟು ಇಲ್ಲಿ ಉಳಿಕೆ ಮೂಲ ವೃಂದ ಅಂತ ಇದೆ. ಟೋಟಲ್ 92 ಇದೆ. ಓಕೆ, ನೆಕ್ಸ್ಟು ನೀವು ಇಲ್ಲಿ ಕನಿಷ್ಠ ವಯೋಮಿತಿ ನೋಡ್ಬೋದಾಗಿದೆ. ಏಜ್ ರಿಲ್ಯಾಕ್ಸೇಷನ್ನು ಕನಿಷ್ಠ 18 ವರ್ಷದಿಂದ ಗರಿಷ್ಠ 35 ಅಂತ ಇದೆ ಜನರಲ್ ಅವ್ರಿಗೆ. ನೆಕ್ಸ್ಟು 2A 2B ಅವರಿಗೆ 38 ವರ್ಷಗಳಿದೆ. ನೆಕ್ಸ್ಟು SC/ST ನೋಡ್ಬೋದು, 40 ವರ್ಷಗಳಿಗೆ ಮೀಸಲಿದೆ ಇದೆ. ನೆಕ್ಸ್ಟು ಸೇಮ್ ಜಲಸಂಪನ್ಮೂಲ ಅವ್ರದ್ದು ಕೂಡ ಸಹಾಯಕ ಇಂಜಿನಿಯರು ಮಸ್ಟ್ ಬಿ ಓಲ್ಡ್ ಇನ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂತ ಇದೆ. ಹಾಗೂ ವೇತನ ಶ್ರೇಣಿ 43ರಿಂದ 83 ಇದೆ ಸೇಮ್ ಇವರಿಗೂ. ಒಟ್ಟು 84 ಉಳಿಕೆ ವೃಂದ ಇದೆ. ನೆಕ್ಸ್ಟ್ ಇವ್ರಿಗೂ ಸೇಮ್ ಕೊಟ್ಟಿದ್ದಾರೆ ಗಾಯ್ಸ್ ವಯೋಮಿತಿ ಡೀಟೇಲ್ಸ್. ನೆಕ್ಸ್ಟು ಭೂ ಕಂದಾಯಕ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರನ್ನು ಕೇಳಿದ್ದಾರೆ. ನೆಕ್ಸ್ಟು ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು. ನೆಕ್ಸ್ಟು ಇವ್ರಿಗೂ ಸೇಮ್ ಇದೆ ವೇತನ ಶ್ರೇಣಿ.
ನೆಕ್ಸ್ಟು ಗಾಯ್ಸ್ ಇಲ್ಲಿ ಗೆಜೆಟೆಡ್ ಮ್ಯಾನೇಜರ್ ಕೇಳಿದರೆ ಮಸ್ಟ್ ಬಿ ಓಲ್ಡ್ ಬ್ಯಾಚುಲರ್ ಡಿಗ್ರಿ ಅಂತ ಇದೆ, ಯಾವುದರ ಡಿಗ್ರಿ ಪಡ್ಕೊಂಡಿರ್ಬೋದಾಗಿದೆ ಕ್ವಾಲಿಫಿಕೇಷನ್ ಡೀಟೇಲ್ಸು. ಗೈಸ್ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಸಿಲೆಬಸ್ ಎಲ್ಲ ಇದರಲ್ಲೇ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದಾಗಿದೆ. ಜನರಲ್ ಪೇಪರು ಪತ್ರಿಕೆ 1, ಪ್ರಚಲಿತ ವಿದ್ಯಮಾನಗಳು ಅಂತ ಇದೆ. ನೆಕ್ಸ್ಟು ಸಾಮಾನ್ಯ ಸೋಷಿಯಲ್ ಸೈನ್ಸು, ನೆಕ್ಸ್ಟು ಇತಿಹಾಸ ಜಿಯೋಗ್ರಫಿ, ನೆಕ್ಸ್ಟು ಸಮಾಜ ವಿಜ್ಞಾನ, ನೆಕ್ಸ್ಟು ಸಮಾಜ ಭೌತಿಕ ಹಾಗೂ ಸಂಬಂಧಿತ ಸಾಮಾನ್ಯ ಜ್ಞಾನ ಇದೆ. ನೆಕ್ಸ್ಟು ಪೇಪರ್ 2 ನೋಡ್ಬೋದಾಗಿದೆ, BBMP ಅವ್ರದ್ದು. ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಇದೆ. ನೆಕ್ಸ್ಟು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆ. ನೆಕ್ಸ್ಟು ಹೈವೇ ಇದೆ. ನೆಕ್ಸ್ಟು ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಇದೆ. ನೆಕ್ಸ್ಟ್ ಸ್ಯಾನಿಟರಿ ಇಂಜಿನಿಯರಿಂಗ್ ಇದೆ. ಪೇಪರ್ 2 ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು, ಇವ್ರದ್ದು ಸೇಮ್ ಸಿಲೆಬಸ್ KPSC ಅವ್ರದ್ದು ಬಿಟ್ಟಿದ್ರಲ್ಲ, ಅದೇ ಸೇಮ್ ಸಿಲೆಬಸ್ ಇದೆ ಇವ್ರದ್ದು. ಮೆಟೀರಿಯಲ್ ಕನ್ಸ್ಟ್ರಕ್ಷನ್ನು, ಸಾಲಿಡ್ ಮೆಕ್ಯಾನಿಕ್ಸು, RCC, PSC, ನೆಕ್ಸ್ಟು FM ಹೈಡ್ರಾಲಿಕ್ ಸ್ಟ್ರಕ್ಚರ್ಸು, ಟ್ರಾನ್ಸ್ಪೋರ್ಟೇಷನ್ನು, ಎನ್ವೈರ್ನಮೆಂಟಲ್ ಸರ್ವೇಯಿಂಗು, ಬ್ರಿಡ್ಜ್ ಇಂಜಿನಿಯರಿಂಗು, ಎನ್ವೈರ್ನಮೆಂಟಲ್ ಸ್ಟಡೀಸು. ನೆಕ್ಸ್ಟು ಬರೋದಾದರೆ ಲ್ಯಾಂಡ್ ರೆಕಾರ್ಡ್ಸ್ ಆ್ಯಂಡ್ ಸರ್ವೆ ಸೆಟಲ್ಮೆಂಟ್ ಅವ್ರದ್ದು ಸಿಲೆಬಸ್ ಇದು. ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಸರ್ವೇಯಿಂಗ್ ಇದೆ. ಲೀನಿಯರ್ ಮೆಜರ್ಮೆಂಟ್ಸು, ಕಾಂಪಾಸ್ ಸರ್ವೇಯಿಂಗು, ಪ್ಲೇನ್ ಟೇಬಲ್ ಸರ್ವೆ, ಟಿಯರ್ಡಲೈಟ್ ಸರ್ವೆ, ಲೆವೆಲಿಂಗು, ಕಾಂಟೂರಿಂಗು. ನೆಕ್ಸ್ಟ್ ಕರ್ವ್ ಸರ್ವೇಯಿಂಗ್ ಇದೆ. ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಇದೆ, ಇದರಲ್ಲಿ ಟೈಪ್ಸ್ ಇದೆ. ಮ್ಯಾಥಮೆಟಿಕ್ಸ್ ಇದೆ ಹಾಗೂ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದೆ. ಇವೆಲ್ಲ AutoCAD ಎಲ್ಲ ನಾವೇ ಮಾಡಿರ್ತೀವಲ್ಲ ಗೈಸ್ ಇದರಲ್ಲಿ. ಓಕೆ ಗೈಸ್, ಥ್ಯಾಂಕ್ ಯು ಗೈಸ್. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಶೇರ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಓಕೆ ಗೈಸ್, ಥ್ಯಾಂಕ್ ಯು.